ಯಾರು ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂಥ ಹೊಸೂರು 1799ವರೆಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಮೈಸೂರಿನ ಭಾಗ. ಹೊಸೂರನ್ನ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಅಲ್ವಾ? ಈ ಕೂಡಲೇ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ಮ ತಗ್ ಲೈಫನ್ನ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ. ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾ ಇದ್ದೋ, ಇನ್ನೂ ಕಮಲ್ ಹಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನ ಬಿಟ್ಟು ಕೂಡಲೇ ಆ ಸಿನಿಮಾನ ಕಮಲ್ ಹಾಸನ್ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡರ್ ಹೊರಡಿಸ್ಲಿ. ಸುಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋ ಕನ್ನಡ ವಾಣಿಜ್ಯ ಮಂಡಳಿ ಇರೋದು. ಕಠಿಣ ನಿರ್ಧಾರ ತಗೊಳ್ಳಿ. ನಾವು ಕಠಿಣ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ತಾ ಇದೀವಿ. ಇಲ್ಲಾಂದ್ರೆ ಸರ್ಕಾರದಿಂದನೇ ಆ ಫಿಲಮ್ ಅನ್ನ ಬ್ಯಾನ್ ಮಾಡ್ತೀವಿ. ಯಾರು? ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ. ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಈಗ ನಾನು ಒಂದು ಹೇಳ್ತೀನಿ, 1799ವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ. ಈಗ ಕರ್ನಾಟಕದಿಂದ 40 ಕಿಲೋಮೀಟರ್ ದೂರ ಇರುವಂಥ ಹೊಸೂರು 1799ವರೆಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಮೈಸೂರಿನ ಭಾಗ. ಹೊಸೂರನ್ನ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಅಲ್ವಾ? ಈ ಕೂಡಲೇ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ಮ ತಗ್ ಲೈಫನ್ನ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ. ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾ ಇದ್ದೋ, ಇನ್ನೂ ಕಮಲ್ ಹಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನ ಬಿಟ್ಟು ಕೂಡಲೇ ಆ ಸಿನಿಮಾನ ಕಮಲ್ ಹಾಸನ್ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡರ್ ಹೊರಡಿಸ್ಲಿ. ಸುಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋ ಕನ್ನಡ ವಾಣಿಜ್ಯ ಮಂಡಳಿ ಇರೋದು. ಕಠಿಣ ನಿರ್ಧಾರ ತಗೊಳ್ಳಿ. ನಾವು ಕಠಿಣ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ತಾ ಇದೀವಿ. ಇಲ್ಲಾಂದ್ರೆ ಸರ್ಕಾರದಿಂದನೇ ಆ ಫಿಲಮ್ ಅನ್ನ ಬ್ಯಾನ್ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.